ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೆ ಪೂಜೆ ಎಲ್ಲ ಮುಗಿಸ್ಕೊಳ್ಳೋದಕ್ಕೆ ನಿನ್ನೆ ರಾತ್ರಿನೇ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಬೆಳಿಗ್ಗೆ ಅಂದರೆ ಕ್ಲೀನಿಂಗ್ ಕೆಲಸ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಪೂಜೆನೂ ಸಹ ಮುಗಿಸ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಸಿಂಪಲ್ ಆಗಿರುವಂಥ ಪನ್ನೀರ್ ಚಿಲ್ಲಿ ರೆಸಿಪಿ ಸಹ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗಿನ ತಿಂಡಿಗೋಸ್ಕರ ಅಂತ ಪುಳಿಯೋಗರೆನ ಮಾಡಿದೆ. ಹಾಗೆ ಕಾಫಿನೂ ಮಾಡಿ ಕುಡಿದು ನನ್ನ ಡೈಲಿ ಕೆಲಸಗಳಿರುತ್ತಲ್ವ, ಅಂದರೆ ವಿಡಿಯೋ ಶೂಟ್ ಏನಾದರೂ ಇದ್ದರೆ, ಇಲ್ಲಾಂದರೆ ಎಡಿಟಿಂಗ್ ಏನಾದರೂ ಇದ್ದರೆ, ಮೇಯ್ನಾಗಿ ವಾಯ್ಸ್ ಓವರ್ ಕೊಡೋದು, ಆ ಕೆಲಸಗಳೆಲ್ಲ ಮುಗಿಸ್ಕೋತೀನಿ. ಅಂದರೆ ಜಾಸ್ತಿ ಟೈಮ್ ತಗೊಳ್ಳೋದೆ ಎಡಿಟಿಂಗ್ ಮತ್ತು ವಾಯ್ಸ್ ಓವರ್ ಕೊಡೋದಕ್ಕೆ. ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನದ ಅಡುಗೆ ಏನಾದರೂ ಇದ್ದರೆ ಅದನ್ನು ಕೂಡ ಮುಗಿಸ್ಕೊತಾ ಇರ್ತೀನಿ. ಮೊನ್ನೆ ಪನ್ನೀರ್ ಚಿಲ್ಲಿ ಮಾಡಿದ್ದೆ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಆ ರೆಸಿಪಿ ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಅದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಪನ್ನೀರ್ನ ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡ್ಕೋಬೋದು. ಆದರೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆದಷ್ಟು ದಪ್ಪದಾಗಿನೇ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ. ಅಂದರೆ ತೀರಾ ದಪ್ಪದಾಗಿ ಅಂತಲ್ಲ, ಏಕೆಂದರೆ ಒಂದೊಂದೇ ಪೀಸ್ನ ತಿನ್ನೋದ್ರಿಂದ ಒಮ್ಮೆಲೆ ಜಾಸ್ತಿ ಸಿಕ್ಬಿಡುತ್ತೆ ಬಾಯಿಗೆ. ಅದಕ್ಕೋಸ್ಕರ ಅಂತ ಮೀಡಿಯಮ್ ಆಗಿ, ತೀರಾ ಸಣ್ಣಕ್ಕೂ ಅಲ್ಲ ತೀರಾ ದಪ್ಪಕ್ಕೂ ಅಲ್ಲ, ಆ ಥರ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಅದೇ ಥರ ಎಲ್ಲ ಪನ್ನೀರ್ ಕ್ಯೂಬ್ಗಳನ್ನೂ ಕೂಡ ರೆಡಿ ಮಾಡ್ಕೋಬೇಕು. ಪನ್ನೀರ್ ಸ್ವಲ್ಪ ಹೆವಿ ಅಂತಲೇ ಅನಿಸುತ್ತೆ. ಆದಷ್ಟು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡು ನೋಡಿ. ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು. ನಾನು ಮೊದಲೇ ಹೇಳಿದಾಗೆ ಪನ್ನೀರ್ ಸ್ವಲ್ಪ ಹೆವಿ ಅನಿಸುತ್ತೆ ಅಲ್ವಾ, ಸೊ ಹಾಗಾಗಿ ಕಡಿಮೆನೇ ಮಾಡ್ಕೋತೀನಿ. 3 ಜನಕ್ಕೆ ಆಗುವಷ್ಟು ಮಾಡ್ಕೋತಾ ಇದ್ದೀನಿ. ನೀವು ಅನ್ಕೋಬೋದು ಪನ್ನೀರ್ನೇ ಯಾಕೆ ಮಾಡ್ತೀರಾ ಪೂಜಾ ಯಾವಾಗ್ಲೂ ಅಂತ. ಸ್ವಲ್ಪ ಪ್ರೋಟೀನ್ ಜಾಸ್ತಿ ಸಿಗುತ್ತೆ ಇದರಿಂದ. ಅದಕ್ಕೋಸ್ಕರ ಪನ್ನೀರ್ನ ವಾರದಲ್ಲಿ ಒಂದು 4ರಿಂದ 5 ಸತಿ ಆದ್ರೂ ಬಳಸ್ಕೊತಾನೆ ಇರ್ತೀವಿ. ಏಕೆಂದರೆ ವಾರಕ್ಕೆ ಒಂದು ಸರಿ ತರಕಾರಿ ತರಿಸ್ಕೊತೀನಲ್ವ, ಆ ಟೈಮ್ನಲ್ಲೇ ಪನ್ನೀರ್ನು ಕೂಡ ತರಿಸ್ಕೊಂಡ್ಬಿಟ್ಟಿರ್ತೀನಿ. ಅಂದರೆ ಲೋಕಲಲ್ಲಿ ಸ್ವಲ್ಪ ಕಡಿಮೆನೇ ಸಿಗೋದು, ಶಾಪ್ಗಳಿಗೆ ಹುಡ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಈ ಡಿ ಮಾರ್ಟ್ಗಾಗಿರ್ಬೋದು, ಇಲ್ಲಾಂದರೆ ಈ ಮೋರ್ ಇಲ್ಲ ವಿಶಾಲ್ ಮಾರ್ಟ್, ಇದಕ್ಕೆಲ್ಲ ಹೋಗಬೇಕಾಗತ್ತೆ. ಅದೊಂದಕ್ಕೆ ಹೋಗಬೇಕಾಗತ್ತೆ ಅಂತ ಒಮ್ಮೆಲೆ ತರಕಾರಿನೂ ತರಿಸ್ಕೊಂಡ್ಬಿಟ್ಟಿರ್ತೀನಿ. ಇವಾಗ ಪನ್ನೀರ್ನೆಲ್ಲ ಕಟ್ ಮಾಡಿಕೊಂಡು ಇನ್ನು ಮಿಕ್ಕೊಂಡಿರುವಂಥ ಪನ್ನೀರ್ ಏನಿರುತ್ತಲ್ವ, ಆ ನೀರನ್ನು ಚೇಂಜ್ ಮಾಡಿ ಅದನ್ನು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋತೀನಿ. ನೀವು ಪನ್ನೀರ್ನೇನಾದ್ರೂ ನೀರಿನಲ್ಲಿ ಸ್ಟೋರ್ ಮಾಡ್ಕೊಂಡಾಗ 2 ದಿನಕ್ಕೆ ಒಂದ್ಸರಿ ಅಥವಾ 3 ದಿನಕ್ಕೆ ಒಂದ್ಸರಿ ನೀರನ್ನು ಚೇಂಜ್ ಮಾಡ್ತಾನೆ ಇರಿ.
ಇಲ್ಲ ಅಂದರೆ ಪನ್ನೀರ್ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸ್ವಲ್ಪ ದುಡ್ಡು ಕೊಟ್ಟು ಜಾಸ್ತಿನೇ ತೊಗೊಂಡು ಬಂದಿರ್ತೀವಲ್ವ, ಸುಮ್ಮನೆ ಸ್ಮೆಲ್ ಬಂದು ವೇಸ್ಟ್ ಮಾಡೋದಕ್ಕಿಂತ ಆವಾಗ ನೆನಪಿಸ್ಕೊಂಡು ನೀರನ್ನ ಚೇಂಜ್ ಮಾಡ್ಕೋತಾನೆ ಇರಬೇಕು. ಆವಾಗ ತುಂಬ ಫ್ರೆಶ್ ಆಗಿರುತ್ತೆ, ಗಟ್ಟಿ ಎಲ್ಲ ಆಗೋದಿಲ್ಲ, ಹಾಗೆ ಸ್ಮೆಲ್ ಕೂಡ ಬರೋದಿಲ್ಲ. ಹಾಗೆ ಈ ಪನ್ನೀರ್ ಚಿಲ್ಲಿ ಮಾಡ್ಕೊಳ್ಳೋದಕ್ಕೆ ಮೇಯ್ನಾಗಿ ಚಿಲ್ಲಿ ಪೇಸ್ಟ್ ಬೇಕು. ಅಂದರೆ ಅದ್ರ ಕಲರೇನೆ ಆ ಥರ ರೆಡ್ ಕಲರ್ ಬರುತ್ತಲ್ವ, ಅದಕ್ಕೋಸ್ಕರ ಚಿಲ್ಲಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆ ಹಾಕೋತಾ ಇದ್ದೀನಿ ಬಿಸಿ ನೀರಲ್ಲಿ. ಒಂದು ಸೈಡು ಬಿಸಿ ನೀರನ್ನ ಕಾಯಲಿಕ್ಕೆ ಇಟ್ಕೊಂಡಿದ್ದೆ, ಇನ್ನೊಂದು ಸೈಡು ಒಂದು ಬೌಲ್ಗೆ ಈ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಬಿಸಿ ನೀರನ್ನು ಹಾಕಿ ಇದನ್ನು ನೆನೆಸ್ಕೋತೀನಿ. ಹಾಗೆ ಇದು ನೆನೆಯೋಷ್ಟರಲ್ಲಿ ಈ ಪನ್ನೀರ್ ಚಿಲ್ಲಿ ಮಾಡ್ಕೊಳ್ಳೋದಕ್ಕೆ ಬೇರೆ ಪದಾರ್ಥಗಳನ್ನೆಲ್ಲ ರೆಡಿ ಮಾಡ್ಕೋಬೇಕು, ಅದನ್ನು ಕೂಡ ರೆಡಿ ಮಾಡ್ಕೋತೀನಿ. ಈ ಥರ ನೆನೆಸಿ ಇಟ್ಕೊಂಡ್ರೆ ಬೇಗ ಪೇಸ್ಟ್ ಆಗುತ್ತೆ, ಹಾಗೆ ಒಳ್ಳೆ ಕಲರ್ ಸಹ ಬರುತ್ತೆ ಅಂತ. ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಸಹ ಬೇಕು, ಅದನ್ನೆಲ್ಲ ಎತ್ತಿಟ್ಕೊಂಡು ಇನ್ನು ಕ್ಯಾಪ್ಸಿಕಮ್, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ಪ್ರಿಂಗ್ ಆನಿಯನ್ ಇದೆಲ್ಲ ಸಹ ಬೇಕು, ಅದನ್ನು ಕೂಡ ಎತ್ತಿಟ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೋದು ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ಇದನ್ನು ಕ್ರಷ್ ಮಾಡ್ಕೊಳ್ಳೋದಕ್ಕಿಂತ ಹಾಗೆ ಪೇಸ್ಟ್ ಥರ ಮಾಡಿ ಹಾಕ್ಕೊಳ್ಳೋದಕ್ಕಿಂತ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡ್ರೆ ಈ ಪನ್ನೀರ್ ಚಿಲ್ಲಿ, ಗೋಬಿ ಮಂಚೂರಿಯನ್ ಈ ಥರ ಟೈಪ್ನಲ್ಲಿ ಏನಾದರೂ ಮಾಡಿದಾಗ ತುಂಬಾ ರುಚಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಆದಷ್ಟು ಇದೇ ಥರನೇ ಮಾಡ್ಕೋತೀನಿ. ಪೇಸ್ಟ್ ಸಹ ಇರುತ್ತೆ, ಆದ್ರೂ ಕೂಡ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇದೇ ಥರ ಮಾಡ್ಕೋತೀನಿ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಅಂದರೆ ಈ ಫ್ರೈಡ್ ರೈಸ್ ಎಲ್ಲ ಮಾಡಿದಾಗ ಮಾಡ್ಕೋತೀವಲ್ವ, ಆ ಥರ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿನೂ ಸಹ ಇದೇ ರೀತಿ ಅಂದರೆ ಮಧ್ಯಕ್ಕೆ ಒಂದು ಕಟ್ ಮಾಡಿಕೊಂಡು, ಉದ್ದ ಇರುತ್ತಲ್ವ ಬೆಳ್ಳುಳ್ಳಿ ಎಷ್ಟಲು, ಅದನ್ನು ಒಂದು 2-3 ಸಾರಿ ಕಟ್ ಮಾಡಿಕೊಂಡು ಉದ್ದದಕ್ಕೆ, ಅದಾದ ನಂತರ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೋತೀನಿ. ನಿಮಗೆ ಮಧ್ಯದಲ್ಲಿ ಒಂದೊಂದು ಸಿಗುತ್ತೆ ಬಾಯಿಗೆ, ನಮ್ಗೆ ಇಷ್ಟ ಆಗೋದಿಲ್ಲ ಅಂತಂದರೆ ಬೇಕಿದ್ರೆ ನೀವು ಇದನ್ನು ಕ್ರಷ್ ಸಹ ಮಾಡ್ಕೋಬೋದು. ನಂತರ ಇವಾಗ ಕ್ಯಾಪ್ಸಿಕಮ್ ಸಹ ಕಟ್ ಮಾಡ್ಕೋತಾ ಇದ್ದೀನಿ. ಪನ್ನೀರ್ನ ಯಾವ ರೀತಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಕ್ಯೂಬ್ಗಳ ಥರ, ಅದೇ ಥರ ಈ ಕ್ಯಾಪ್ಸಿಕಮ್ನು ಸಹ ಕಟ್ ಮಾಡ್ಕೊಬೇಕು. ಹಾಗೆ ಈರುಳ್ಳಿನೂ ಸಹ ಅದೇ ರೀತಿ ಕಟ್ ಮಾಡಿಕೊಂಡು ಒಂದೊಂದೇ ಎಳೆನ ಬಿಡಿಸ್ಕೊತಾ ಇದ್ದೀನಿ. ಅಂದರೆ ಒಂದೊಂದೇ ಪೀಸ್ ಥರ ಆಗಬೇಕದು, ಅಂದರೆ ಒಂದೊಂದೇ ಎಳೆ ಬರಬೇಕು. ಆ ದಳಗಳ ಥರ ಇರುತ್ತಲ್ವ, ಅದನ್ನು ಒಂದೊಂದೇ ಬಿಡಿಸಿ ಈ ಥರ ಅದನ್ನು ಕ್ಯೂಬ್ಗಳ ರೀತಿಯೇ ಇರಬೇಕು. ಅಂದರೆ ಪನ್ನೀರ್, ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಎಲ್ಲ ಕೂಡ ಒಂದೇ ಸೈಜಲ್ಲಿ ಇರಬೇಕು, ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಈ ಪನ್ನೀರ್ ಚಿಲ್ಲಿ, ಗೋಬಿ ಮಂಚೂರಿಯನ್ ಎಲ್ಲ ಮಾಡಿದಾಗ ಈ ಸ್ಪ್ರಿಂಗ್ ಆನಿಯನ್ ಬೇಕೇ ಬೇಕು, ಅದೇ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡೋದು. ಇಲ್ಲ ಅಂದರೂ ನಡೆಯುತ್ತೆ, ಕೆಲವೊಂದು ಸಾರಿ ಇರೋದೇ ಇಲ್ಲ, ಆದರೆ ಸ್ಪ್ರಿಂಗ್ ಆನಿಯನ್ ಎಲ್ಲ ಹಾಕ್ಕೊಂಡ್ರೆ ಇನ್ನು ರುಚಿ ಚೆನ್ನಾಗಿ ಬರುತ್ತೆ ಅಂತ. ಇವಾಗ ಈ ಸ್ಪ್ರಿಂಗ್ ಆನಿಯನಲ್ಲಿ ಸ್ವಲ್ಪ ವೈಟ್ ಕಲರ್ ಇರುತ್ತೆ ಅಲ್ವಾ, ಈ ಬೇರೆಲ್ಲ ಇರುತ್ತಲ್ವ, ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ಅದನ್ನು ಒಂದು ಸೈಡಲ್ಲಿ ಇಟ್ಕೊಂಡಿರ್ತೀನಿ. ಇನ್ನು ಗ್ರೀನ್ ಕಲರೇ ಇರುತ್ತಲ್ವ ಪೈಪ್ ಥರ, ಅದನ್ನು ಇನ್ನೊಂದು ಸೈಡಲ್ಲಿ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿರ್ತೀನಿ. ಹಾಗೆ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ವಿ ಅಲ್ವಾ ಬ್ಯಾಡಗಿ ಮೆಣಸಿನ್ಕಾಯಿ, ಅದು ಕೂಡ ಕೂಲ್ ಆಗಿರುತ್ತೆ, ಹಾಗೆ ತುಂಬ ಚೆನ್ನಾಗಿ ನೆಂದಿರುತ್ತೆ. ಇದಕ್ಕೆ ಯಾವುದೇ ಥರ ನೀರನ್ನು ಹಾಕ್ತೇನೆ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂತ. ಈ ಪೊಟ್ಯಾಟೊ ಚಿಲ್ಲಿ ಮಾಡಿದಾಗ, ಹಾಗೆ ಈ ಗೋಬಿ ಚಿಲ್ಲಿ ಮಾಡಿದಾಗ, ಇಲ್ಲ ಅಂತಂದರೆ ಈ ಥರ ಪನ್ನೀರ್ ಚಿಲ್ಲಿ ಎಲ್ಲ ಮಾಡಿದಾಗ ಈ ಥರ ಪೇಸ್ಟ್ ಹಾಕ್ಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ. ನಾವು ಎಕ್ಸ್ಟ್ರಾ ಕಲರ್ ಹಾಕ್ಕೊಳ್ಳೋದೇ ಬೇಡ, ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಸೋಯಾ ಸಾಸ್ ಮತ್ತು ವಿನೆಗರ್ ಸಹ ಬೇಕು. ಹಾಗೆಯೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಪನ್ನೀರ್ ಕ್ಯೂಬ್ಸ್ನೆಲ್ಲ ಇದರೊಳಗಡೆ ಸೇರಿಸ್ಕೊಂಡು ಈ ಹಂತದಲ್ಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ನೋಡಿ ಈ ಥರ ಸುತ್ತಲೂ ಕೂಡ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೋಬೇಕಾಗತ್ತೆ. ಹಾಗೆಯೇ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಪುಡಿ ಮಾಡೋದ್ರೂ ಹಾಕ್ಕೋಬೋದು, ಕ್ರಷ್ ಮಾಡೋದ್ರೂ ಕೂಡ ಹಾಕ್ಕೋಬೋದು. ಹಾಗೆ ರುಬ್ಬಿ ಇಟ್ಕೊಂಡಿರುವಂತಹ ಚಿಲ್ಲಿ ಪೇಸ್ಟ್ ಏನಿತ್ತು ಅದನ್ನು 1 ಸ್ಪೂನಷ್ಟು ಹಾಕಿ ಇದಕ್ಕೆ ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ. 3-4 ಸ್ಪೂನಷ್ಟು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾರ್ನ್ಫ್ಲೋರ್ ಹಾಕಿದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾಗ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ ಅಂತ. ಇದಿಲ್ಲ ಅಂತ ಅಂದರೆ ಸ್ವಲ್ಪ ಮೈದಾ ಹಿಟ್ಟಾದ್ರೂ ಹಾಕ್ಕೋಬೋದು. ನಿಮ್ಗೆ ಇವೆರಡೂ ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ಕೋಬೋದು. ಅಂದರೆ ನಾವು 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀವಲ್ವ, ಆದರೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೋಬೇಕು. ಅಂದರೆ ಜಸ್ಟ್ ಒಂದು ಕೋಟಿಂಗ್ ಥರ ಆಗಬೇಕಷ್ಟೇ, ಆ ಥರ ಹಾಕಿ ಅದರಲ್ಲೂ ಸಹ ಮಾಡ್ಕೋಬೋದು. ಆದರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಕೆಲವ್ರಿಗೆ ಕಾರ್ನ್ಫ್ಲೋರ್, ಮೈದಾ ಹೆಲ್ತ್ ಹಾಳಾಗುತ್ತೆ ಅಂತೆಲ್ಲ ಇರ್ತಾರಲ್ವ, ಅವ್ರು ಆ ಥರ ಮಾಡ್ಕೋಬೋದು. ಇಲ್ಲಾಂದರೆ ಅದೇನೂ ಹಾಕ್ತೇನೆ, ಬರೀ ಮಸಾಲೆನೆಲ್ಲ ಹಾಕಿ ತವಾ ಮೇಲೆ ಸಹ ನಾವು ಇದನ್ನು ರೋಸ್ಟ್ ಮಾಡಿಕೊಂಡು ಆ ಥರ ಕೂಡ ಮಾಡ್ಕೋಬೋದು. ಆದರೆ ನಾನು ಮೊದಲೇ ಹೇಳಿದಾಗೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ.
ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಪನ್ನೀರ್ ಮೇಲೆಲ್ಲ ಕೋಟಿಂಗ್ ಚೆನ್ನಾಗಿ ಆಗಬೇಕು. ಆ ರೀತಿ ಮಿಕ್ಸ್ ಮಾಡಿಕೊಂಡು ಕಾದಿರುವಂಥ ಎಣ್ಣೆಯಲ್ಲಿ ಹಾಕಿ ಇದನ್ನು ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈ ಪನ್ನೀರ್ ಆಗಿರೋದ್ರಿಂದ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳುವಾಗ ಒಂದಕ್ಕೊಂದು ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡ್ಕೊಳ್ಳಿ, ಒಂದೊಂದೇ ಬಿಡಿಯಾಗಿ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಗೆ ಸ್ಪ್ರಿಂಗ್ ಆನಿಯನ್ನ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಆದಷ್ಟು ಈ ಥರ ಐಟಮ್ಸ್ ಎಲ್ಲ ಮಾಡ್ಕೊಳ್ಳೋವಾಗ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ಕ್ಯೂಬ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಈ ಹಂತದಲ್ಲೇ ಕ್ಯಾಪ್ಸಿಕಮ್ನು ಸಹ ಸೇರಿಸ್ಕೊಂಡು ಇವಾಗಲೇ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು. ಈ ಹಂತದಲ್ಲೇ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಚಿಲ್ಲಿ ಪೇಸ್ಟ್ ಸಹ ಹಾಕೋತಾ ಇದ್ದೀನಿ. ಯಾಕೆಂದರೆ ಚಿಲ್ಲಿ ಪೇಸ್ಟ್ನ ನಾವು ಹಸಿಯಾಗೇ ಮಾಡ್ಕೊಂಡಿರೋದು, ಅಂದರೆ ಯಾವುದೇ ಥರ ಬೇಯಿಸ್ಕೊಂಡು ಸೇರಿಸ್ಕೊಂಡಿಲ್ಲ, ಸ್ವಲ್ಪ ಹಸಿಯಾಗೇ ಇರುತ್ತೆ. ಹಾಗಾಗಿ ಈ ಹಂತದಲ್ಲೇ ಸೇರಿಸ್ಕೊಳ್ಳೋದ್ರಿಂದ ಅದ್ರ ಹಸಿ ವಾಸನೆ ಎಲ್ಲ ಹೋಗಿಬಿಡುತ್ತೆ. ಹಾಗೆ ಒಂಥರ ಘಾಟ್ ಥರ ಇರುತ್ತೆ. ನಾವು ಸ್ಮೆಲ್ ಮಾಡಿದಾಗ ಗೊತ್ತಾಗುತ್ತೆ, ತಿಂದಾಗ ಗೊತ್ತಾಗುತ್ತೆ ಘಾಟ್ ಥರ, ಅದೆಲ್ಲ ಇರೋದಿಲ್ಲ. ಇವಾಗ ನಾವು ಪನ್ನೀರ್ನ ಮಿಕ್ಸ್ ಮಾಡ್ಕೊಂಡಿದ್ದಾಗ ಸ್ವಲ್ಪ ಪಾತ್ರೆಗೆಲ್ಲ ಅಂಟ್ಕೊಂಡಿರುತ್ತೆ ನೋಡಿ, ಈ ಕಾರ್ನ್ಫ್ಲೋರ್ ಎಲ್ಲ ಆ ಬೌಲ್ಗೆಲ್ಲ ಅಂಟ್ಕೊಂಡಿತ್ತಲ್ವ, ಅದಕ್ಕೇನೆ ಸ್ವಲ್ಪ ನೀರನ್ನು ಹಾಕಿ ಅದನ್ನೇ ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಸೋಯಾ ಸಾಸ್, ಸ್ವಲ್ಪ ವಿನೆಗರ್, ಸ್ವಲ್ಪ ಟೊಮೆಟೊ ಕೆಚಪ್ ಹಾಗೆಯೇ ಸ್ಪ್ರಿಂಗ್ ಆನಿಯನ್ನ ಈ ಹಂತದಲ್ಲಿ ಸ್ವಲ್ಪ ಮಾತ್ರ ಹಾಕಿ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊತೀನಿ. ಆಲ್ರೆಡಿ ಈರುಳ್ಳಿ ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಳ್ಳುವಾಗ ಉಪ್ಪನ್ನು ಹಾಕ್ಕೊಂಡಿರ್ತೀವಿ. ಹಾಗೆ ಸಾಸಸಲ್ಲೂ ಸಹ ಸ್ವಲ್ಪ ಉಪ್ಪಿರುತ್ತೆ, ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ. ಹಾಗೆ ಕಾರ್ನ್ಫ್ಲೋರ್ ವಾಟರ್ನ ಹಾಕ್ಕೊಂಡಿದ್ವಿ ಅಲ್ವಾ, ಅದರಲ್ಲೂ ಸಹ ಉಪ್ಪಿರುತ್ತೆ. ಹಾಗಾಗಿ ನಂತರ ಇದಕ್ಕೆ ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕಾರ್ನ್ಫ್ಲೋರ್ನ ಸೆಪ್ರೇಟಾಗಿ ಸಹ ಒಂದು ಸ್ಪೂನಷ್ಟು ಹಾಕಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೋದು. ಹೆಂಗಿದ್ರೂ ಈ ಬೌಲ್ನಲ್ಲೇ ಅಂಟ್ಕೊಂಡಿರುತ್ತಲ್ವ, ಅದಕ್ಕೋಸ್ಕರ ಅದನ್ನೇ ಸೇರಿಸ್ಕೊಂಡಿರ್ತೀನಿ. ನಂತರ ಫ್ರೈ ಮಾಡಿಟ್ಕೊಂಡಿರುವಂಥ ಪನ್ನೀರ್ನೆಲ್ಲ ಇದರೊಳಗಡೆ ಸೇರಿಸಿ ಹಾಗೆ ಅದ್ರ ಮೇಲೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ನ ಹಾಕಿ ಮತ್ತೆ ಇದನ್ನು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಅಂದರೆ ಮಿಕ್ಸ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ತುಂಬ ಜಾಸ್ತಿ ಹೊತ್ತೇನು ತೊಗೊಳ್ಳೋದಿಲ್ಲ, ಬೇಗ ಗಟ್ಟಿಯಾಗಿ ಈ ಪನ್ನೀರೆಲ್ಲ ಸಾಫ್ಟಾಗಿ ರೆಡಿಯಾಗಿರುತ್ತೆ. ನಿಮಗೆ ಈ ಥರ ಸ್ವಲ್ಪ ಶೈನಿಂಗ್ ಆಗಿ ಇದ್ರ ಮೇಲೆ ಸ್ವಲ್ಪ ತುಂಬ ಸಾಫ್ಟ್ ಆಗಿಬಿಡುತ್ತೆ ಅಂತೆಲ್ಲ ಅನಿಸಿದ್ರೆ ನೀವು ಆ ಕಾರ್ನ್ಫ್ಲೋರ್ ವಾಟರ್ ಏನಿತ್ತಲ್ವ ಅದನ್ನು ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕ್ಕೋಬೋದು. ಕೆಲವ್ರಿಗೆ ಪನ್ನೀರ್ ಸಾಫ್ಟ್ ಆಗಿದ್ರೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಈ ಥರ ಮಾಡಿದ್ರೂ ಕೂಡ ಕ್ರಿಸ್ಪಿಯಾಗಿದ್ದರೆ ಇಷ್ಟ ಆಗುತ್ತೆ. ಅಂಥವ್ರು ನೀವು ಆ ಕಾರ್ನ್ಫ್ಲೋರ್ ವಾಟರ್ನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ನಿಮಗೆ ಕ್ರಿಸ್ಪಿಯಾಗಿ ಬೇಕಿದ್ರೆ ಕ್ರಿಸ್ಪಿಯಾಗಿ, ಹಾಗೆ ಸಾಫ್ಟಾಗಿ ಬೇಕಿದ್ರೆ ಸಾಫ್ಟಾಗಿ ಮಾಡ್ಕೋಬೋದು. ನಂತರ ಸರ್ವ್ ಮಾಡ್ಕೊಳ್ಳುವಾಗ ಇದ್ರ ಮೇಲೆ ಸ್ವಲ್ಪ ಹಸಿ ಈರುಳ್ಳಿ ಹಾಗೆ ಸ್ಪ್ರಿಂಗ್ ಆನಿಯನ್ ಎಲ್ಲ ಹಾಕಿ ಸರ್ವ್ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಒಳ್ಳೆ ಕಲರ್, ಒಳ್ಳೆ ಟೇಸ್ಟಲ್ಲಿ ಈ ಪನ್ನೀರ್ ಚಿಲ್ಲಿ ರೆಡಿಯಾಗಿದೆ ಅಂತ. ಈ ರೀತಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇದು ಶುಕ್ರವಾರ ಸಾಯಂಕಾಲ, ಶುಕ್ರವಾರ ಹಾಗೆ ಕಾರ್ತಿಕ್ ಮಾಸ ಆಗಿರೋದ್ರಿಂದ ನಿಮಗೆ ಮೊದಲೇ ಗೊತ್ತಿದೆ, ಪ್ರತಿದಿನ ನಾನು ಮನೆ ಮುಂದೆ ದೀಪನ ಹಚ್ತೀನಿ. ಹಾಗೆ ಇವತ್ತು ಶುಕ್ರವಾರ ಅಲ್ವಾ, ಹಾಗಾಗಿ ಸ್ವಲ್ಪ ಬೇಗನೆ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ.
ಪೂಜೆನೆಲ್ಲ ಮುಗಿಸ್ಕೊಂಡು ಇನ್ನು ಟೀ ಟೈಮ್ ಸ್ನ್ಯಾಕ್ಸ್ ಟೈಮ್ ಅಂತ ಇದ್ದೇ ಇರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನನೇ ಅಡುಗೆನ ಮಾಡ್ಕೊಂಡಿದ್ದೆ, ಹಾಗಾಗಿ ರಾತ್ರಿ ಅಡುಗೆ ಸಹ ಇರಲಿಲ್ಲ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.